ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ನಾಯಿನ ತೋರಿಸ್ತಾ ಇದ್ದೀನಿ. ನೋಡಿ, ಅದು ಎಷ್ಟು ಮುದ್ದಾಗಿದೆ ಅಂತಂದರೆ ಅಷ್ಟು ಮುದ್ದು ಮುಖ ಹಾಕ್ಕೊಂಡು ಅಷ್ಟು ಚೆನ್ನಾಗಿದೆ. ಈ ನಾಯಿನ ಯಾರೋ ಸಾಕಿದ್ದಾರೆ ಫ್ರೆಂಡ್ಸ್. ಪಾಪ ಸಾಕ್ಬಿಟ್ಟು ಇದು 3 ತಿಂಗಳಿಗೆ ಮುಂಚೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದು ಪಾಪ ಎಲ್ಲರ ಹತ್ರನೂ ಹೋಗಿ ಬಿಸ್ಕೆಟ್ಟು ಏನಾದರೂ ಕೇಳ್ಕೊಂಡು ತಿನ್ನುತ್ತೆ ಫ್ರೆಂಡ್ಸ್. ಎಲ್ಲರ ಜೊತೆನೂ ಓಡಾಡುತ್ತೆ. ನಮ್ಮ ಯಜಮಾನ್ರು ಅಂಗಡಿ ಹತ್ರ ಹೋದಾಗ ಪಾಪ ಬಿಸ್ಕೆಟ್ ತೆಗೆದು ಅದನ್ನು ಮುಂದೆ ಹಾಕ್ತಾಯಿದ್ರಂತೆ. ಅವ್ರ ಹಿಂದೆ ಬಂದುಬಿಟ್ಟಿದೆ ನಮ್ಮ ಮನೆ ಹತ್ರ. ಬಂದು ಒಂದು ಸ್ವಲ್ಪ ಮೊಸರನ್ನ, ಹಾಲು ಅನ್ನ ಈ ರೀತಿ ಕೊಟ್ಟರೆ ಕ್ಯಾಟ್ ಫುಡ್ಡು ಒಂದು ಸ್ವಲ್ಪ ಹಾಕಿದೆ, ಎಲ್ಲ ತಿಂದುಬಿಡ್ತು. ಬಿಸ್ಕೆಟ್ ಬೇಡ ಅಂತು. ಯಾಕಂತಂದ್ರೆ ಬಿಸ್ಕೆಟ್ ತಿಂದು ಬೇಜಾರಾಗ್ಬಿಟ್ಟು ಆ ಮೊಸರನ್ನ ಹಾಕಿದರೆ ಫ್ರೆಂಡ್ಸ್ ಗಬ 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 ಅಂತ ತಿಂದ್ಬಿಡ್ತು ಫ್ರೆಂಡ್ಸ್. ನೋಡಿ, ಅದು ಎಷ್ಟು ಚೆನ್ನಾಗಿದೆ. ತಿಂದು ಇದು ಹೋಗೋದೇ ಇಲ್ಲ ಅನ್ನತ್ತೆ, ನಮ್ಮ ಮನೆ ಹತ್ರನೇ ಇರಬೇಕು ಅನ್ನತ್ತೆ. ನಾವು ಇರುವಂತಹ ಮನೆಯಲ್ಲಿ ಒಂದು 5-6 ಮನೆಗಳಿದೆ. ಅವರು ಬಾಡಿಗೆಯವರು ಎಲ್ಲರೂ ಭಯ ಪಡ್ತಾರೆ ಅಂತ ಹೇಳಿ ನಾವು ಏನು ಮಾಡೋದು ಅಂತ ನಮಗೆ ದಿಕ್ಕೇ ತೋಚ್ತಾ ಇಲ್ಲ. ಇದನ್ನು ಸಾಕೋದಾ ಇಲ್ಲ ಬಿಡೋದಾ ಅಂತ ದಿಕ್ಕು ತೋಚ್ತಾ ಇಲ್ಲ. ಯಾರಿಗನ್ನ ಕಚ್ಚುತ್ತೇನಂತ. ಕಚ್ಚುವಂಥ ನಾಯಿನೂ ಅಲ್ಲ ಫ್ರೆಂಡ್ಸ್ ಇದು. ಅಷ್ಟು ಮುದ್ದಾದಂತಹ ನಾಯಿ ಇದು. ಎಷ್ಟು ಸೈಲೆಂಟ್ ಅಂತಂದರೆ ಅಷ್ಟು ಸೈಲೆಂಟು. ಊಟ ಹಾಕಿದರೆ ನಮ್ಮ ಮನೆ ಹತ್ರನೇ ಇದ್ದುಬಿಡುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಇದು ಈಗ ಒಂದು 3 ದಿನದಿಂದ ನಮ್ಮ ಯಜಮಾನ್ರ ಹಿಂದೆ ಬಂದುಬಿಡುತ್ತೆ ಮನೆ ಹತ್ರ. ನಮ್ಮ ಯಜಮಾನ್ರು ಕಾಣಿಸಿದ್ರೆ ಸಾಕು ಓಡಿ ಬಂದುಬಿಡುತ್ತೆ. ನಮ್ಮವರು ಎಲ್ಲಾದ್ರೂ ಗಾಡಿ ಹತ್ಕೊಂಡ್ರೆ ಸಾಕು, ಗಾಡಿ ಮೇಲೆ ಓಡೋಗ್ಬಿಟ್ಟು ಕೂತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಅಷ್ಟು ಮುದ್ದಾಗಿ ಸಾಕಿದರೆ ಅವ್ರಿಗೆ ಹೆಂಗೆ ಮನಸ್ಸು ಬಂತು ಇದನ್ನು ಬಿಟ್ಬಿಟ್ಟು ಹೋಗೋಕ್ಕೆ. ಇಷ್ಟು ದಿನ ಸಾಕಿದಾರಲ್ಲ, ಸಾಕಿ ಈ ಥರ ನಾಯಿನ ಆ ರೋಡಲ್ಲಿ ಬಿಟ್ಬಿಟ್ಟು ಹೋಗೋಕ್ಕೆ ಅದು ಯಾವ ರೀತಿ ಅವ್ರಿಗೆ ಮನಸ್ಸು ಬಂತು ಅಂತ ನನಗೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಅಷ್ಟು ಬೇಜಾರಾಗುತ್ತೆ. ಒಂದು ಮಗು ಥರ ಸಾಕಿದಾರಲ್ಲ, ಅವ್ರಿಗೆ ಮನಸ್ಸು ಹೇಗೆ ಬಂತು ನೋಡಿ. ಊಟ ಹಾಕಿದರೆ ನಮ್ಮ ಮನೆ ಹತ್ರನೇ ತಿಂದುಬಿಟ್ಟು ಹಂಗೆ ಮಲ್ಕೊಂಡು ನಿದ್ದೆ ಹೊಡಿತೈತೆ. ಅಷ್ಟು ತಂಪಾಗಿದೆ. ಒಳಗಡೆ ಬಾ ಅಂತಂದರೆ ಹೆದರ್ಕೊಳ್ಳುತ್ತೆ. ಯಾಕಂತಂದರೆ ಹೊಸಬ್ರಲ್ವ, ಅದರಿಂದಾಗಿ ಹೆದರ್ಕೊಳ್ಳುತ್ತೆ. ಮನೆ ಮುಂದ್ಗಡೆನೇ ಬಾಗಿಲಲ್ಲೇ ಹಂಗೆ ಚೆನ್ನಾಗಿ ನಿದ್ದೆ ಹೊಡಿತಾಯಿದೆ. ಸ್ವಲ್ಪ ಧೈರ್ಯ ಬಂದಿದೆ. ನಮ್ಮ ಮನೆ ಹತ್ರ ಬಂದು ಊಟ ಹಾಕಿ ಚೆನ್ನಾಗಿ ತಲೆ ಸವರಿ ಎಲ್ಲ ಮಾಡಿದರು ನಮ್ಮವರು ಮನೆ ಹತ್ರ. ಇವರು ಯಾರು ಒಳ್ಳೆಯವರು ಅಂತ ಅಂದ್ಬಿಟ್ಟು ಏನೋ ಅದು ಅಲ್ಲೇ ಮಲ್ಕೊಂಡು ಹಂಗೆ ನಿದ್ದೆ ಮಾಡ್ತೈತೆ. ಹೊಟ್ಟೆ ತುಂಬ ಊಟ ಮಾಡ್ತು, ಚೆನ್ನಾಗಿ ನಿದ್ದೆ ಹೊಡಿತಾಯಿದೆ ಫ್ರೆಂಡ್ಸ್. ಯಾರ್ದೋ ನಾಯಿ ಬಿಟ್ಟು ಹೋಗಿರೋರು ಯಾರು ಅಂತಂದರೆ ಅವರು ಏನಾದರೂ ಕಮೆಂಟ್ ಮಾಡಿದರೆ ನಾನು ಅಡ್ರೆಸ್ ಕೊಡ್ತೀನಿ. ಆ ಅಡ್ರೆಸ್ಸಿಗೆ ಬಂದು ಅಲ್ಲಿ ಇರುತ್ತೆ ಅಂಗಡಿ ಹತ್ರ, ಕರ್ಕೊಂಡು ಹೋಗ್ಬೋದು. ಯಾರಾದರೂ ನೋಡಿ ಈ ವಿಡಿಯೋದಲ್ಲಿ ನೋಡಿ ನಿಮ್ಮ ನಾಯಿ ಆದರೆ ಬಂದು ಕರ್ಕೊಂಡು ಹೋಗ್ಬೋದು. ಇಲ್ಲ ಸಾಕೋರು ಯಾರಾದರೂ ಇದ್ದರೂ ಕೂಡ ಒಂದು ಗಾಡಿನಲ್ಲಿ 1-2 ದಿನ ಬಿಸ್ಕೆಟ್ ಹಾಕಿದರೆ ಗಾಡಿನಲ್ಲಿ ಬಂದರೆ ಗಾಡಿನಲ್ಲಿ ಅದಷ್ಟಕ್ಕೆ ಅದೇ ಬಂದು ಹತ್ಕೊಳ್ಳುತ್ತೆ ಫ್ರೆಂಡ್ಸ್. ಕರ್ಕೊಂಡು ಹೋಗ್ಬೇಕಂತಂದರೆ ಮನೆಯಲ್ಲಿ ಇಟ್ಕೊಂಡು ಯಾರಾದರೂ ಸಾಕೋರಿದ್ದರೂ ಕೂಡ ಸಾಕ್ಕೋಬೋದು. ನಾನೇ ಸಾಕ್ತಾಯಿದ್ದೆ ಫ್ರೆಂಡ್ಸ್ ಇದನ್ನು. ಯಾಕಂತಂದರೆ ನಮ್ಮ ಮನೆಯಲ್ಲಿ ಬೆಕ್ಕುಗಳೈತೆ. ಆ ಬೆಕ್ಕುಗಳನ್ನ ಎಲ್ಲಿ ಕಚ್ಚಿಬಿಡುತ್ತೆ ಅನ್ನೋ ಭಯಕ್ಕೆ ನಾನು ಬಿಡ್ತಾಯಿದ್ದೀನಿ ಅಷ್ಟೇ ಹೊರತು, ಇಲ್ಲ ಅಂದಿದ್ರೆ ನಾನು ಈ ನಾಯಿನ ಬಿಡ್ತಾ ಇರಲಿಲ್ಲ. ನಾನೇ ಸಾಕ್ತಾಯಿದ್ದೆ. ಈಗಲೂ ಡೈಲಿ ನಾನು ಊಟ ಹಾಕ್ತಾಯಿದ್ದೀನಿ. ಬರುತ್ತೆ ಮನೆ ಹತ್ರ, ಗೇಟ್ ಹತ್ರ ಬರುತ್ತೆ. ಗೇಟ್ ಹತ್ರ ಬಂದಾಗ ಹೋಗಿ ಗೇಟ್ ತೆಗೆದ್ರೆ ಒಳಗಡೆ ಬಂದುಬಿಡುತ್ತೆ ನಮ್ಮ ಮನೆ ಹತ್ರ. ಬಂದು ಊಟ ಮಾಡಿಕೊಂಡು ಇಲ್ಲೇ ಮಲ್ಕೊಳ್ಳುತ್ತೆ, ಸ್ವಲ್ಪ ಹೊತ್ತು ಇರುತ್ತೆ. ಮತ್ತು ನಾನು ಆಚೆಗೆ ಹೋಗ್ಬೇಕು ಅಂತಂದಾಗ ಗೇಟ್ ತೆಗೆದ್ರೆ ಆಚೆಗೆ ಹೋಗ್ಬಿಡುತ್ತೆ. ಮತ್ತು ಸಾಯಂಕಾಲ ತನಕ ಬರಲ್ಲ. ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ ಬರುತ್ತೆ ಫ್ರೆಂಡ್ಸ್. ಇದು ಬಂದು ಊಟ ಮಾಡಿಕೊಂಡು ಹೋಗುತ್ತೆ. ಪ್ಲೀಸ್ ಯಾರೋ ನಾಯಿ ಸಾಕಿರೋರು ಕರೆದುಕೊಂಡು ಹೋಗಂಗಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ, ಕಮೆಂಟ್ ಮೂಲಕ ತಿಳಿಸಿ. ಅಡ್ರೆಸ್ಸಿಗೆ ಬಂದು ನೀವು ಅಂಗಡಿ ಹತ್ರನೇ ಇರುತ್ತೆ ಅದು, ಅಲ್ಲಿಗೆ ಬಂದು ನೀವು ಕರ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಮುದ್ದಾದ ಮುಖ ನೋಡಿದ್ರೆ ಅಳು ಬರುತ್ತೆ. ಇಷ್ಟು ಮುದ್ದಾದ ಮುಖ ಹಾಕ್ಕೊಂಡಿರುವಂತಹ ನಾಯಿನ ಇಷ್ಟು ಚೆನ್ನಾಗಿ ಸಾಕಿದ್ರಲ್ಲ, ಅದು ಹೇಗೆ ಮನಸ್ಸು ಬಂತು ನಿಮಗೆ ಈ ನಾಯಿನ ಬಿಟ್ಟು ಹೋಗೋಕ್ಕೆ? ತುಂಬ ನಿಜವಾಗ್ಲೂ ಇದು ಒಂದು ರೀತಿ ಘೋರ ಅನಿಸುತ್ತೆ. ಅದಕ್ಕೂ ಏನೂ ಗೊತ್ತಿಲ್ಲ ನಿಜವಾಗ್ಲೂ. ಕಚ್ಚೋದು ಬರೋದಿಲ್ಲ, ಯಾರನ್ನ ಬೊಗಳೋದು ಕೂಡ ನಾನು ನೋಡಿಲ್ಲ ಫ್ರೆಂಡ್ಸ್. 3-4 ದಿನದಿಂದ ನೋಡ್ತಾ ಇದ್ದೇನೆ. ಬೊಗಳೋದು ಕೂಡ ಬರಲ್ಲ, ಅಷ್ಟು ಮುದ್ದಾಗಿದೆ. ಅಷ್ಟು ಒಳ್ಳೆ ನಾಯಿ ಇದು. ಪ್ಲೀಸ್ ಯಾರಾದರೂ ನೋಡಿ